ಕೂಡಿ ಬಾಳೋದು ಅಂದರೆ ಹೀಗೆ ನೋಡಿ. ಮೈಸೂರಿನಲ್ಲಿರೋ ನೂರ್ ಅಹಮದ್ ಅವರ ಕುಟುಂಬದ ಹಾಗೆ ಒಂದಾಗಿ ಬಾಳೋಣ ಅನ್ನೋ ಮಾತು ಮರೆಯಾಗ್ತಿದೆ ಅಂತಾರೆ. ಆದರೆ ಇಲ್ಲಿ ಹಾಗಲ್ಲ. 4 ಮಕ್ಕಳು ಒಂದೆಡೆ ಬಾಳ್ತಾ ಇದ್ದಾರೆ. ಹಾಗಾದರೆ ಈ ಮನೆ ಹೇಗಿರಬಹುದು? ಒಂದು ಸುತ್ತ ಹಾಕೋಣ ಬನ್ನಿ. ಏನಪ್ಪ ಇದು, ಯಾವುದೋ ಅಪಾರ್ಟ್ಮೆಂಟ್ ತೋರಿಸಿದ್ದಾರೆ ಅನ್ಕೊಂಡ್ರ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಅಪಾರ್ಟ್ಮೆಂಟು ಅಲ್ಲ, ಇಲ್ಲಿ ಬಹುಸಂಖ್ಯೆಯ ಕುಟುಂಬಗಳು ವಾಸವಿಲ್ಲ. ಈ ಮನೆಗೆ ಒಬ್ಬರೇ ಯಜಮಾನರು, ಅವರೇ ನೂರ್ ಅಹಮದ್. ಮೈಸೂರಿನ ಶಾರದಾ ವಿಲಾಸ ಕಾಲೇಜಿನಲ್ಲಿ ವಿಜ್ಞಾನ ಪ್ರಾಧ್ಯಾಪಕರಾಗಿ ಇವರು ನಿವೃತ್ತ ಜೀವನವನ್ನು ಸಂತಸದಿಂದ ಕಳೆಯುತ್ತಿದ್ದಾರೆ. ತಮ್ಮ 3 ಗಂಡು ಮಕ್ಕಳು ಹಾಗೂ ಏಕೈಕ ಪುತ್ರಿಯ ಕುಟುಂಬದೊಂದಿಗೆ ಒಟ್ಟಿಗೆ ಜೀವಿಸುತ್ತಿದ್ದಾರೆ. ಎಲ್ಲರಂತೆ ಇವರು ಸಹ ಮಕ್ಕಳಿಗೆ ಆಸ್ತಿ ಹಂಚಲು ನಿರ್ಧರಿಸಿದರು. ಆದರೆ ಮಕ್ಕಳೆಲ್ಲ ಬೇರೆ ಆಗುತ್ತಾರಲ್ಲ ಎಂಬುದೇ ನೂರ್ ಅಹಮದ್ ಚಿಂತೆಯಾಗಿತ್ತು. ತಂದೆಯ ಇಂಗಿತಾರಿತ ಅಹಮದ್ರ ಹಿರಿಯ ಪುತ್ರ ಅತೀಫ್ ಖಾನ್ ನೂತನ ವಿನ್ಯಾಸದ ಮನೆ ಕಟ್ಟಲು ಯೋಜನೆ ಸಿದ್ಧಪಡಿಸಿದ್ದರು. ಸ್ವತಃ ಕಟ್ಟಡ ಗುತ್ತಿಗೆದಾರರಾದ ಅತೀಫ್ ಪರಿಶ್ರಮದಿಂದ ಈ ಮನೆ ರೂಪುಗೊಂಡಿತು. ಒಂದೇ ಕಡೆ ಇದ್ದು ಎಲ್ಲರಿಗೆ ಸಪ್ರೇಟಾಗಿ ಇದ್ರೂ ಒಂದೇ ಕಡೆ ಇದ್ದರೆ ಒಟ್ಟಿಗೆ ಜೊತೆಯಲ್ಲಿ ಮಕ್ಕಳೆಲ್ಲ ಜೊತೆಲಿ ಆಡ್ತಾರೆ, ನಾವು ಎಲ್ಲರ ಮನೆಗೆ ಹೋಗ್ಬೋದು ಅಂಥದ್ದು ಒಂದು ಕಾರಣದಿಂದ ನಾವು ಒಂದೇ ಕಡೆ ಸಪ್ರೇಟ್ಲಿ ಲಿವಿಂಗ್ ಬಟ್ ಟುಗೆದರ್ನೆಸ್ ವಿತ್ ಟುಗೆದರ್ನೆಸ್. ಒಂದೇ ಮನೆಯಂತೆ ಕಾಣುವ ಈ ಕಟ್ಟಡದೊಳಗೆ 4 ಮನೆಗಳಿವೆ. ಮನೆಯ ಎಲ್ಲಾ ಘಟಕವೂ ಒಂದೇ ರೀತಿ ಇದ್ದರೂ ಆಯಾ ಕುಟುಂಬದ ಅಭಿರುಚಿಗೆ ತಕ್ಕಂತೆ ಒಳಾಂಗಣ ಶೃಂಗಾರ ಹಾಗೂ ಆಸನ ವ್ಯವಸ್ಥೆ ಮಾಡಲಾಗಿದೆ. ಒಂದೇ ಸೂರಿನಡಿ ಆಡಿ ನಲಿಯುವ 4 ಕುಟುಂಬದ ಮಕ್ಕಳ ಸಂತೋಷಕ್ಕೆ ಪಾರವೇ ಇಲ್ಲ. This house is nice to play. All brothers and sisters, cousins, all can play. हमें भाया भाना सब को यहाँ खेलती, हमें अच्छा दिखता है. ಮೆಟ್ರೋ ನಗರವೊಂದರಲ್ಲಿ ಈ ರೀತಿಯ ಸಂಘಟಿತ ಜೀವನ ವ್ಯವಸ್ಥೆ ಇರುವುದು ತೀರಾ ವಿರಳ. ಖಾಸಗಿತನದ ನಡುವೆಯೂ ಒಟ್ಟಿಗೆ ಜೀವಿಸುವ ಇವರ ವಿನೂತನ ಪ್ರಯತ್ನ ಮೆಚ್ಚುಗೆಗೆ ಪಾತ್ರವಾಗಿದೆ. ರಮೇಶ್ ಎಸ್ ಪೆರ್ಲಾ, ETV ನ್ಯೂಸ್, ಮೈಸೂರು.